ಹಾಯ್ ನಮಸ್ತೆ ಎಲ್ರಿಗೂ. ನಾನು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿ ಬಂದ್ಬಿಟ್ಟು ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ. ಇವತ್ತು ದೋಸೆ ಚಟ್ನಿಗೆ ಹಾಕೊಟ್ಬಿಟ್ಟು ಇವತ್ತು ಸ್ವಲ್ಪ ಎದ್ದು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾಳೆ. ಜ್ವರ ಎಲ್ಲ ಕಡಿಮೆ ಆಗಿತ್ತು, ಹಾಗಾಗಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ ಬೆಳಗ್ಗೆನೇ. ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿಕೊಟ್ಟು ಹೋದರು. ಆಮೇಲೆ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟು ಅವ್ರಿಗೆ ಸ್ಕೂಲಿಗೆ ತಿಂಡಿ ಎಲ್ಲ ಪ್ಯಾಕ್ ಮಾಡಿ ಕಳಿಸಿ ಆಮೇಲೆ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ 10 ಗಂಟೆ ಆಗೋಗಿತ್ತು. ಬಿಸಿ ದೋಸೆ ಹಾಕ್ಕೊಂಡು ನಾನು ತಿಂಡಿ ಮುಗಿಸ್ಕೊಂಡು ಆಮೇಲೆ ತಿಂದಿ ಪಾತ್ರೆ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅವೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳಿಗೆ ಟ್ಯಾಬ್ಲೆಟ್ ಎಲ್ಲ ಹಾಕೋದಿತ್ತು. ಟ್ಯಾಬ್ಲೆಟ್ ಎಲ್ಲ ಹಾಕ್ಬಿಟ್ಟು ಅವಳನ್ನ ಮಲಗಿಸಿ ಸ್ವಲ್ಪ ಹೊತ್ತು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ನೆನ್ನೆ ಹಾಕಿರೋ ಸ್ವಲ್ಪ ಬಟ್ಟೆ ಎಲ್ಲ ಇದ್ವು, ಅವೆಲ್ಲ ತಕ್ಕೊಂಡು ಬಟ್ಟೆ ಎಲ್ಲ ಮಡ್ಚಿಡೋಣ ಅಂತ ಹೇಳ್ಬಿಟ್ಟು ತಕ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ 12 ಗಂಟೆ ಆಗೇ ಹೋಯಿತು. ಇವತ್ತು ಮಧ್ಯಾಹ್ನ ಅಡುಗೆ ಏನೂ ಮಾಡಲಿಲ್ಲ, ದೋಸೆ ಹಿಟ್ಟೆ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡು ತಿಂದ್ವಿ. ಹೊರಗಡೆನೇ ಇರ್ತೀಯ, ಹೊರಗಡೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಹೊರಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ನನ್ನ ಮಗಳು ಸ್ಕೂಲಿಂದ ಬಂದ್ಲು ಅಂತ ಅವಳಿಗೆ ಬಿಸಿ ದೋಸೆ ಹಾಕೊಟ್ಟಿದ್ದೆ. ಅಷ್ಟರಲ್ಲಿ ಅಲೋವೆರಾ ತಂದಿದ್ಲು ನನ್ನ ಮಗಳು. ಅದನ್ನೆಲ್ಲ ಹೇರ್ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಎಲ್ಲ ಹಚ್ಕೊಂಡು ಕೂತಿದ್ದೆ. ಆಯಿಲ್ ಎಲ್ಲ ಹಚ್ಕೊಂಡು ಸುಮಾರು ಒಂದು ವಾರನೇ ಆಗೋಗಿತ್ತು. ಹಾಗಾಗಿ ನನ್ನ ಮಗಳಿಗೇನೋ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ ಸ್ಕೂಲಲ್ಲಿ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸಂಜೆ ಹಾಗೆ ಜ್ಯೂಸ್ ತಂದ್ಕೊಂಡು ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇವತ್ತಿನ ದಿನ ಈಗ ಕಳೆದೇ ಹೋಯ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಐಡಿನ ಫಾಲೋ ಮಾಡಿ. ಸಿಗೋಣ ನಾಳೆ.